ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದ ಸ್ವಾಭಿಮಾನಿ ಮತದಾರರು ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಅನೇಕ ಪಕ್ಷಗಳನ್ನು ತೊರೆದು ಶಾಸಕ ಬಿಎನ್ ರವಿಕುಮಾರ್ ರವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಶಾಸಕ ಬಿಎನ್ ರವಿಕುಮಾರ್ ರವರ ಗೃಹ ಕಚೇರಿಯಲ್ಲಿ ಸಾದಲಿ ಗ್ರಾಮದ ಸವಿತಾ ಸಮಾಜದ 20 ಕುಟುಂಬಗಳು ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಶಾಸಕ ಬಿಎನ್ ರವಿಕುಮಾರ್ ರವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಶಾಸಕ ಬಿಎನ್ ರವಿಕುಮಾರ್ ರವರು ಸೇರ್ಪಡೆಯಾದಂತಹ ಎಲ್ಲರಿಗೂ ಶಲ್ಯಹಾರದೊಂದಿಗೆ ಪಕ್ಷಕ್ಕೆ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನರಸಿಂಹಮೂರ್ತಿರವರು, ಸಾದಲಿ ಭಾಗವು ಕಳೆದ 100 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಹೊಂದದೇ ಇರುವುದು ದುರಾದೃಷ್ಟದ ಸಂಗತಿಯಾಗಿದ್ದು, ಈ ಹಿಂದೆ ಯಾಗಿದಂತಹ ಅನೇಕ ಪಕ್ಷದ ಶಾಸಕರುಗಳು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೇ ಇರುವುದು ನಮ್ಮ ಭಾಗದ ಜನತೆಗೆ ದುರಾದೃಷ್ಟದ ಸಂಗತಿಯಾಗಿದ್ದು, ಈಗಿನ ಶಾಸಕರಾದಂತಹ ಬಿ. ಎನ್ ರವಿಕುಮಾರ್ ರವರು ನಮ್ಮ ಸಾದಲಿ ಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಗಡಿಮಿಂಚೇನಹಳ್ಳಿ ರಸ್ತೆ, ಸಾದಲಿ ಪೆರೆಸಂದ್ರ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದ್ದು, ಸರ್ಕಾರದ ಅನುದಾನ ಸಿಗದೇ ಇದ್ದ ಪಕ್ಷದಲ್ಲಿ ವೈಯಕ್ತಿಕವಾಗಿ ಅಭಿವೃದ್ಧಿಪಡಿಸುವ ಭರವಸೆಯನ್ನು ನೀಡಿದ್ದು, ನಾವೆಲ್ಲ ಸ್ವಾಭಿಮಾನದಿಂದ ಬದುಕುವವರಾಗಿದ್ದು ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಎಂಬ ನಂಬಿಕೆಯಿಂದ ನಾವು ದೃಢ ಸಂಕಲ್ಪದಿಂದ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದೇವೆ ಎಂದು ತಿಳಿಸಿದರು. ಬಂಧುಗಳೇ ನಮಸ್ಕಾರ. ನಾವು ಇವತ್ತು ಸಾದಲಿ ಹೋಬಳಿ ಕೇಂದ್ರದ ಭಾಗದಿಂದ ಇಲ್ಲಿ ಒಂದು ಶಿಡ್ಲಘಟ್ಟ ಮಾನ್ಯ ಶಾಸಕರ ಒಂದು ಸನ್ನಿಧಾನಕ್ಕೆ ನಾವು ಬಂದಿದ್ದೀವಿ. ಕಾರಣ ಏನು ಅಂತಂದರೆ, ನಮ್ಮ ಸಾದಲಿ ಹೋಬಳಿ ಕೇಂದ್ರದ ಭಾಗ ಸುಮಾರು 100 ವರ್ಷಗಳಿಂದ ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೆ ಅಭಿವೃದ್ಧಿ ಅನ್ನೋದೇ ಒಂದು ಮರೀಚಿಕೆ ಆಗಿಬಿಟ್ಟಿದೆ. ಹಾಗಾಗಿ ಹಿಂದೆ ಇರ್ತಕ್ಕಂಥ ಅನೇಕ ಪಕ್ಷಗಳ ಶಾಸಕರು ಬಂದು ಹೋಗಿದ್ದಾರೆ. ಆದರೆ ಅಭಿವೃದ್ಧಿ ಅನ್ನೋದು ಕಾಣದೆ ನಮಗೆ ತುಂಬ ಸಾರ್ವಜನಿಕರಿಗೆ ಯಾವುದೇ ಒಂದು ಅಭಿವೃದ್ಧಿ ಆಗಿರಲಿಲ್ಲ. ಹೀಗಾಗಿ ನಮ್ಮ ಈಗ ಏನು ಆಯ್ಕೆ ಆಗಿದ್ದಾರೆ ನಮ್ಮ ಶಾಸಕರು, ನಮ್ಮ ಒಂದು ಸಾದಲಿ ಭಾಗಕ್ಕೆ ಆದ್ಯತೆ ಕೊಟ್ಟು ಏನು ಒಂದು ಗಡಿಮಿಂಚೇನಹಳ್ಳಿ ಒಂದು ರಸ್ತೆ ಇರ್ಬೋದು, ಮತ್ತು ನಮ್ಮ ಒಂದು ಸಾದಲಿ ಪೆರೆಸಂದ್ರ ಭಾಗದ ಒಂದು ಮುಖ್ಯ ರಸ್ತೆ ಇರ್ಬೋದು, ಈ ರಸ್ತೆ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರದ ಅನುದಾನ ತಡವಾದರೂ ಸರಿ, ಲೇಟ್ ಆದರೂ ಸರಿ, ಅಥವಾ ಬರದೇ ಇದ್ರೂ ಸರಿ, ನಾನೇ ಮಾಡ್ತೀನಿ ಖುದ್ದಾಗಿ ಅನ್ನೋ ಒಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದರಿಂದ ಅದು ಈಗ ಈಡೇರ್ತಾ ಇದೆ. ಹಾಗಾಗಿ ನಮಗೆ ನಮ್ಮ ಒಂದು ಮಾನ್ಯ ಶಾಸಕರಾದ ಬಿ ಎನ್ ರವಿಕುಮಾರ್ ಸರ್ ಅವ್ರಿಗೆ ನಾವು ಗೌರವ ಕೊಟ್ಟು ಅವರ ಒಂದು ಸಂಕಲ್ಪದಿಂದ ನಾವು ಇವತ್ತು JDS ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀವಿ. ನಮಗೆ ಅವರು ನಮಗೆ ನಮ್ಮ ಭಾಗಕ್ಕೆ ಏನು ಅಭಿವೃದ್ಧಿ ಆಗಬೇಕು ಅಂತ ಏನು ಅಂಶಗಳಿದೆ ಅದನ್ನೆಲ್ಲ ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ, ವಿಶ್ವಾಸದಿಂದ, ದೃಢ ಸಂಕಲ್ಪದಿಂದ ನಾವು ಇವತ್ತು ಸಾದಲಿ ಭಾಗದಿಂದ ಬಂದಿದ್ದೀವಿ. ಹಾಗೆಯೇ ಮುಖ್ಯವಾಗಿ ನಾವು ಒಂದು ಸವಿತಾ ಸಮಾಜ ನಮ್ಮದು ಏನಿದೆ, ನಾವು ಸ್ವಾಭಿಮಾನದಿಂದ ಬದುಕುವವರು. ನಮಗೆ ಯಾವುದೇ ಒಂದು ಸೌಲಭ್ಯಗಳು ಸರ್ಕಾರದಿಂದ ಮತ್ತು ಸಂಸ್ಥೆಗಳಿಂದ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಅದಕ್ಕೆ ಬೇರೆ ಬೇರೆ ಒತ್ತಡಗಳಿಂದ ನಮಗೆ ತೊಂದರೆ ಆಗ್ತಾ ಇರೋದ್ರಿಂದ ನಮಗೆ ಯಾವುದೇ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಕುಂದು ಕೊರತೆಗಳಿದ್ದಲ್ಲಿ ಮಾನ್ಯ ಶಾಸಕರು ಬಗೆಹರಿಸುತ್ತಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಸ್ಪಂದಿಸುತ್ತಾರೆ ಅನ್ನೋ ಒಂದು ದೃಢ ಸಂಕಲ್ಪದಿಂದ ನಾವು ಇವತ್ತು ನಮ್ಮ ಸಾದಲಿ ಭಾಗದಿಂದ JDS ಪಕ್ಷಕ್ಕೆ ಸೇರ್ಪಡೆಯಾಗಬೇಕಂತ ದೃಢ ಸಂಕಲ್ಪ ಮಾಡಿ ಬಂದಿದ್ದೀವಿ. ಹಾಗೆಯೇ ಮುಖ್ಯವಾಗಿ ನಮ್ಮ ಬಂಕ್ ಮುನಿಯಪ್ಪಣ್ಣವರು ಹಿಂದೆ ನಿರ್ದೇಶಕರಾಗಿದ್ದರು ಹಾಲಿನ ಒಂದು ಇದರಿಂದ. ಹಾಗಾಗಿ ಈ ಸಲ ಅವರು ಒಂದು ಏನು ನಿರ್ದೇಶಕ ಸ್ಥಾನಕ್ಕೆ ಗೆದ್ದು ಬರಲಿ ಅಂತ ನಾವು ಆಶಿಸುತ್ತಾ, ಮತ್ತೆ ನಮ್ಮ ಇನ್ನೂ ಒಂದು ಸಮುದಾಯ ವಾಲ್ಮೀಕಿ ಸಮುದಾಯದವರು ಇಲ್ಲಿ ಬಂದಿದ್ದಾರೆ. ಅವರು ಸಹ ಈ ಪಕ್ಷಕ್ಕೆ ಅಣ್ಣವರ ಮನ್ನಣೆ ಕೊಟ್ಟು ಬಂದಿದ್ದಾರೆ. ಹಾಗಾಗಿ ನಮ್ಮ ಮಾನ್ಯ ಶಾಸಕರು ನಮ್ಮ ಎಲ್ಲ ಭರವಸೆಗಳನ್ನು ಈಡೇರಿಸುತ್ತಾರೆ ಅನ್ನೋ ದೃಢ ಸಂಕಲ್ಪದಿಂದ ನಾವು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ.